ಸಚಿವ ಸಂಪುಟ ವಿಸ್ತರಣೆಯ ಅಸಮಾಧಾನ ಈಗ ಮಗ್ಗಲು ಬದಲಿಸಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇರೋ ಶಾಸಕರೆಲ್ಲ ತಮ್ಮ ಹೋರಾಟದ ಹಾದಿಯನ್ನು ಬದಲಾಯಿಸ್ತಾ ಇದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ರೆಬೆಲ್ ಆಗಿರುವಂತಹ ಶಾಸಕರ ಮುಂದಿನ ನಡೆ ಏನು ಅನ್ನುವುದರ ವರದಿ ಇದೆ, ನೋಡ್ಕೊಂಬನ್ನಿ. ಈಗ ಸುಮಾರು 20 ರಿಂದ 25 ಜನ ನಮಗಾಗಲೇ ಟಚ್ ಒಳಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರಿಂದ ಅನುದಾನದ ಅಸ್ತ್ರ. ಸಿಎಂ ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಲುಕು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿಗಿರಿ ವಂಚಿತರಾಗಿರೋ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ತಮ್ಮ ಹೋರಾಟದ ಮಗ್ಗುಲನ್ನೇ ಬದಲಿಸಿದ್ದಾರೆ. ಅನುದಾನಕ್ಕಾಗಿ ಡಿಮ್ಯಾಂಡ್ ಇಡಲು ಮುಂದಾಗಿದ್ದಾರೆ. ಒಂದು ಕಡೆ ಸಚಿವ ಸ್ಥಾನ ಕೊಡದೆ ಅವಕಾಶ ತಪ್ಪಿಸಿದ್ದೀರಿ, ಇನ್ನು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾದರೂ ಕೊಡಿ, ನಮಗೆ ಇಂತಿಷ್ಟು ಅನುದಾನ ಕೊಡಲೇಬೇಕು ಅಂತ ದೊಡ್ಡ ಮೊತ್ತದ ಅನುದಾನಕ್ಕೆ ಪಟ್ಟು ಹಿಡಿಯಲು ಸಿದ್ಧರಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಅಸಮಾಧಾನಿತ ಶಾಸಕರೆಲ್ಲರೂ ಕನಿಷ್ಠ 100 ಕೋಟಿ ಆದರೂ ಒಂದೊಂದು ಕ್ಷೇತ್ರಕ್ಕೆ ಕೊಡಬೇಕು ಎನ್ನುವಂತ ಪಟ್ಟು ಹಿಡಿಯಲು ಮುಂದಾಗಿದ್ದಾರೆ ಎನ್ನುತ್ತಿವೆ ಮೂಲಗಳು. ನಮ್ಮನ್ನು ಕರೆದು ಮುಖ್ಯಮಂತ್ರಿಗಳಾಗಲಿ ಯಾರಾಗ ಮಂತ್ರಿಗಳಾಗಿರೋರು ಅವರೆಲ್ಲ ನಮ್ಮ ಸಂಬಂಧಪಟ್ಟ ನಮ್ಮ ತಾಲೂಕಿಗೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಕೈಗೂಡಿಸಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ನಮ್ಮ ದಾರಿ ನಾವು ನೋಡ್ಕೋಬೇಕಾಗ್ತದೆ. ಏನು ಯಾವ ಟೈಮ್ ಬಂದಾಗ ಯಾವ ಥರ ಅಂತ ಗೊತ್ತಿಲ್ಲ. ಆ ಟೈಮ್ನಾಗ ಏನು ನಮ್ಗೆ ಅಭಿವೃದ್ಧಿನೂ ಮಾಡಲಿಲ್ಲ ಅಂದರೆ ನಮಗೆ ಭಾಳ ಅನ್ಯಾಯ ಆದಂಗೆ ಮಾಡಿದೆ. ಮಂತ್ರಿ ಮಾಡಲಿಲ್ಲ ಅನ್ನೋದೇ ದೊಡ್ಡ ಅನ್ಯಾಯ ಆಗಿದೆ ನಮಗೆ ಈಗಾಗಲೇ. ಇನ್ನು ಅಭಿವೃದ್ಧಿ ವರ್ಕ್ಗೂ ಕೂಡ ಕೆಲಸಕ್ಕೆ ಕೂಡ ಅನುದಾನ ಬಿಡಿದಾರೆ. ಏನಕ್ಕೆ? ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಬರೀ ರಾಜೀನಾಮೆ ಕೊಟ್ಟು ಬರೀ ಕಾಂಗ್ರೆಸ್ಗೆ MLA ರಾಜೀನಾಮೆ ಕೊಡೋದಲ್ಲ, ರಾಜಕೀಯಕ್ಕೆ ನಿವೃತ್ತಿ ಆಗ್ಬಿಡ್ತೀನಿ. ಆ ಥರ ಏನೋ ಅಧಿವೇಶನದಲ್ಲಿ ಅಸಹಕಾರಕ್ಕೆ ಅಸಮಾಧಾನಿತರ ಚಿಂತನೆ. ಇನ್ನು ಸಂಪುಟ ಸ್ಥಾನ ವಂಚಿತರು ಇಷ್ಟಕ್ಕೆ ಸುಮ್ಮನಾಗುವಂತೆ ಕಾಣಿಸ್ತಾ ಇಲ್ಲ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸಹಕಾರ ನೀಡೋದೇ ಬೇಡ ಎನ್ನುವಂತಹ ಚಿಂತನೆಗೆ ಇಳಿದಿದ್ದಾರೆ. ಒಂದೆಡೆ ಅನುದಾನಕ್ಕೆ ಬೇಡಿಕೆ ಇಟ್ಟು ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು, ಇದರ ಜೊತೆಗೆ ಅಧಿವೇಶನದಲ್ಲಿ ಸಹಕಾರ ನೀಡದೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ರು ಸೈಲೆಂಟ್ ಆಗಿ ಉಳಿಯಲು ಮಂತ್ರಿ ಸ್ಥಾನ ವಂಚಿತರು ಪ್ಲಾನ್ ರೂಪಿಸುತ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು. ಬೇಸರದಲ್ಲಿರುವಂತಹ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅಂತೂ ಕೈ ನಾಯಕರ ವಿರುದ್ಧ ನಿಗಿ ಕೆಂಡ ಹೊರಹಾಕಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಕೂಡ ನಮ್ಮ ಜಿಲ್ಲೆಗೆ ಸ್ಥಳೀಯರನ್ನ ಯಾರನ್ನು ಕೂಡ ಸಚಿವರನ್ನಾಗಿ ಮಾಡಿಲ್ಲ. ಆ ಕೊರತೆಯನ್ನು ನೀಗಿಸಬೇಕು ಅಂತ ಸಚಿವ ಸ್ಥಾನ ಕೇಳಿದೇವೆ ಹೊರತು ಅವ್ರು ಏನೋ ಆಸೆ ಆಕಾಂಕ್ಷೆ ಒಡ್ತಾರೆ ಅಂತ ಅದಕ್ಕೋಸ್ಕರ ಅಲ್ಲ. ಖಂಡಿತ ಕೂಡ ಅವ್ರು ಏನೇ ಹೇಳಿದ್ರು ಕೂಡ ನಿರಾಸೆ ಆಗಿದೆ, ಆಸೆ ಭಗ್ನ ಆಗಿದೆ. ಮುಂಗಾರು ಅಧಿವೇಶನದಲ್ಲಿ ಹೊಸ ದಾಳ ಉರುಳಿಸೋಕೆ ಮಂತ್ರಿಗಿರಿ ವಂಚಿತ ಶಾಸಕರು ಸಿದ್ಧರಾಗಿದ್ದಾರೆ. ಅಸೆಂಬ್ಲಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರೆಲ್ಲರೂ ಸಹಕಾರ ಕೊಡದೆ ಹೋದರೆ ವಿಪಕ್ಷಗಳ ಟೀಕೆಗೆ ಸರ್ಕಾರ ಭಾರೀ ಬೆಲೆಯನ್ನೇ ತೆರಬೇಕಾಗಬಹುದು. ವಿಪಕ್ಷಗಳ ಟೀಕಾಸ್ತ್ರಗಳಿಗೆ ಸರ್ಕಾರ ಮತ್ತು ಹೊಸ ಸಚಿವರು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳು ದಟ್ಟವಾಗಿಯೇ ಕಾಣಿಸ್ತಾ ಇವೆ.